ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇದು ಬಂದುಬಿಟ್ಟು ಗಣೇಶ ಹಬ್ಬದ ವ್ಲಾಗ್. ಆ್ಯಂಡ್ ಬಿಫೋರ್ 2 days ಬಿಫೋರೇ ನನ್ನ ಮಗುಗೆ ಸ್ವಲ್ಪ ಬಟ್ಟೆನ ತಂದಿದ್ದೆ. ಅದೂ ಒಂದೇ ಒಂದು ಕ್ಲಿಪ್ಪಿಂಗ್ ಇತ್ತು. ಸೊ ಹಂಗಾಗಿ ಅದನ್ನು ಸಪ್ರೇಟ್ ವ್ಲಾಗ್ ಮಾಡೋದೇನು ಬೇಡ ಅಂತ ಹೇಳ್ಬಿಟ್ಟು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮಗುಗೆ ತಂದಿದ್ದಂಥ ಡ್ರೆಸ್ ಬಂದುಬಿಟ್ಟು ಆ್ಯಕ್ಚುಲಿ ನನ್ನ ಹತ್ರ ಒಂದು ಸ್ಯಾರಿ ಇತ್ತು, ಅದಕ್ಕೆ ಮ್ಯಾಚಿಂಗ್ ಬೇಕು ಅಂತ ಹುಡ್ಕಿದ್ವಿ. ಎಕ್ಸಾಕ್ಟಾಗಿ ಸಿಗಲಿಲ್ಲ. ಸೊ ನನಗೆ ಮ್ಯಾಚ್ ಆಗಿಲ್ಲ ಅಂದ್ರೂ ತಂದೆ ಮಗ ಇಬ್ಬರಿಗೂ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಶರ್ಟ್ ತಗೊಂಡ್ವಿ. ಆ್ಯಂಡ್ ಒಂದು ಸ್ವಲ್ಪ ಅವನ ಹತ್ರ ಫುಲ್ ಸ್ಲೀವ್ಸ್ ಟಿ ಶರ್ಟ್ಸೇ ಇರಲಿಲ್ಲ, ಎಲ್ಲ ನಾರ್ಮಲ್ ಆಫ್ ಸ್ಲೀವ್ಸ್ ಟಿ ಶರ್ಟ್ಸೇ ಇತ್ತು. ಹಂಗಾಗಿ ಟಿ ಶರ್ಟ್ಸು ಮತ್ತು ಸ್ವಲ್ಪ ಪ್ಯಾಂಟ್, ಅವನಿಗೆ ನೈಟ್ ವೇರ್ ಯಾವುದು ಅಷ್ಟೊಂದು ನಾವು ತಗೊತಾ ಇರಲಿಲ್ಲ, ಎಲ್ಲ ಶಾರ್ಟ್ಸೇ ತುಂಬ ಆಗ್ತಾಯಿದ್ದ ಅವನು. ಸೊ ಇವಾಗ ಇನ್ನು ಮಳೆಗಾಲ ಚಳಿ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಈ ಥರ ಒಂದು ಪ್ಯಾಂಟ್ನ ಫುಲ್ ಲೆಂತ್ ಪ್ಯಾಂಟ್ನನ್ನು ತಗೊಂಡ್ವಿ. ಶಾರ್ಟ್ಸೇ ತುಂಬ ಜಾಸ್ತಿ ಇರೋದು ಅವನ ಹತ್ರ, ಹಾಗಾಗಿ ಈ ಥರ ಒಂದು 2 ಪ್ಯಾಂಟ್ನ ಕೂಡ ತಗೊಂಡ್ವಿ. ಡೈಲಿ ವೇರ್ಗೆ ಅವನಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಕಂಫರ್ಟಬಲ್ ಆಗಿರುತ್ತೆ ಅಂತ. ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ಟಿ ಶರ್ಟ್ನ ಕೂಡ ತಗೊಂಡ್ವಿ. ಇದಿಷ್ಟು ನಾವು ಶಾಪ್ ಮಾಡ್ಕೊಂಡ್ಬಂದಿದ್ದು. ಆ್ಯಂಡ್ ಅಲ್ಲಿ ನಮ್ಮ ಹಸ್ಬೆಂಡ್ಗೆ ಒಂದು ಬೆಲ್ಟ್ ಇಷ್ಟ ಆಯಿತು ಅಂತ ಅವ್ರು ಅದನ್ನು ತಗೊಂಡಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ನಮ್ಮ ಆಂಟಿ ಗೌರಿ ಹಬ್ಬದ ದಿನ ಬಂದು ಕುಂಕುಮ ಕೊಟ್ಟರು. ಇದನ್ನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ರೀಲ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಂಡೆ, ಎಲ್ಲ ರೆಡಿ ಮಾಡ್ಕೊಳ್ಳೋವಾಗ ಆ್ಯಕ್ಚುಲಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ನಾನು ವೀಡಿಯೋಸ್ ಏನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಸ್ವಲ್ಪ ನಾನು ಸ್ಕೂಲಿಂದ ಬಂದಿದ್ದ ತಕ್ಷಣ ಇನ್ನೂ ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ. ಹಂಗೆ ಎಲ್ಲ ನಾಳೆನೇ ಹಬ್ಬ ಅಲ್ವಾ, ಎಲ್ಲ ಐಟಮ್ಸು ತಗೊಂಡು ಮನೆಗೆ ಬರೋ ಅಷ್ಟರಲ್ಲಿ 8-8:15 ಆಗಿಬಿಟ್ಟಿತ್ತು. ನೀವು ನೋಡ್ಬೋದು ನನ್ನ ತಲೆ ಎಲ್ಲ ಹೆಂಗಿದೆ ಅಂತ. ಫುಲ್ಲು ಸ್ಕೂಲ್ ಮುಗಿಸ್ಕೊಂಡು ಹಂಗೆ ಹೋಗಿ ಟ್ಯೂಷನ್ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಮಗು ನಿದ್ದೆ ಮಾಡ್ದೆ. ಅವನ್ನ ಮಲಗಿಸ್ತಾ ಇದ್ದೆ. ಆಂಟಿ ಕಾಲ್ ಮಾಡಿದ್ರು, ಮನೆಯಲ್ಲೇ ಇದೆಯಾ, ಕುಂಕುಮ ತಗೋ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಮತ್ತು ಅಷ್ಟೇ, ಅವತ್ತೇನು ನಾನು ಮತ್ತೆ ವ್ಲಾಗ್ ಕೂಡ ಮಾಡಿಲ್ಲ, ಏನು ಎಲ್ಲಿಂದ ಅಲ್ಲಿ ಎತ್ತಿ ಕೂಡ ಇಟ್ಟಿಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಸಖತ್ ಹೆಡ್ಡೇಕ್ ಬಂದುಬಿಟ್ಟಿತ್ತು ನನಗೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ನೋಡೋಣ, ನಮ್ಮ ಹಸ್ಬೆಂಡ್ ಬೇರೆ ಲೀವ್ ಹಾಕಲ್ಲ ಅಂತ ಹೇಳಿದರು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಸಲ್ಲೇ ನಾನು ಪೂಜೆ ಮುಗಿಸ್ಕೊಬೇಕು ಒಂದು 6 ಒಳಗಡೆ ಅಂತ ಅಂದ್ಕೊಂಡ್ವಿ. ಫೈನಲಿ ಮತ್ತೆ ಅವರು ಇಲ್ಲಿಂದ ಹಾಫ್ ಡೇ ಇಲ್ಲಿ ಮುಗಿಸ್ಕೊಂಡು ಹೋದ್ರೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ 1 day ಲೀವ್ ಗ್ರ್ಯಾಂಟ್ ಮಾಡಿದರು. ಅದಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಇದ್ದಿದ್ದಂಥ ಪರಿಸ್ಥಿತಿಯಲ್ಲಿ ಅದಂತೂ ಸಖತ್ ಹೆಲ್ಪ್ ಆಯಿತು. ಸೊ ಅವ್ರು ನಾಳೆ ಕೆಲಸಕ್ಕೆ ಹೋಗಲ್ಲ ಅಂದಿದ್ದೊಂದು ನನಗೆ ಪಾಸಿಟಿವ್ ಅಂತ ಹೇಳ್ಬೋದು. ಹಂಗಾಗಿ ಸರಿ ಟೈಮ್ ಇದೆ ಅಲ್ವಾ, ಬೆಳಗ್ಗೆನೇ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟ್ಯಾಬ್ಲೆಟ್ ಇದೆ ಅಂತ ಅಂದ್ಕೊಂಡೆ ನಾನು. ಬಟ್ ನೋಡಿದ್ರೆ ಮನೆಯಲ್ಲಿ ಟ್ಯಾಬ್ಲೆಟು ಕೂಡ ಯಾವುದೂ ಇರಲಿಲ್ಲ. ನೈಟ್ ಅಂತೂ 2-3 o'clockವರೆಗೂ ನನಗೆ ತಲೆನೋವಿಗೆ ನಿದ್ದೆನೇ ಬಂದಿಲ್ಲ. ಹಂಗೋ ಹಿಂಗೋ ವಿಕ್ಸ್ ಹಚ್ಚಿ ಆ ಥರ ಎಣ್ಣೆ ಎಲ್ಲ ಹಚ್ಕೊಂಡು ತುಂಬ ಮ್ಯಾನೇಜ್ ಮಾಡಿದೆ ಆದಷ್ಟು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ನಾನು ಇಲ್ಲೇನು ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮಲಗಿದ್ದೆ. ನಾನು 3:34ಗೆ ಎದ್ದೊಳಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ 7:38 ಆಗಿತ್ತು. ಅವಾಗ ಎದ್ದೆ ನಾನು. ಅವಾಗ ಎದ್ದು ದೇವ್ರಿಗೆಲ್ಲ ಮೇಯ್ನ್ ಗಜವಸ್ತ್ರ ಅಂತಾರಲ್ವ, ಈ ಹಬ್ಬಕ್ಕೆ ನಾನು ನೋಡಿರೋದು ನಮ್ಮಮ್ಮ ಈ ಎಲ್ಲ ಫೋಟೋಗಳಿಗೆ ಎಲ್ಲದಕ್ಕೂ ಕ್ಲೀನಾಗಿ ಈ ಗಜವಸ್ತ್ರನ ಹಚ್ತಾರೆ. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಸ್ನಾನ ಮಾಡ್ಕೊಂಬಂದು ತೋರಣ ಎಲ್ಲ ಕಟ್ಟಿ ಕೊಟ್ಟರು. ನಾನು ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಏನೇನು ಕೆಲಸ ಮಾಡಿರಲಿಲ್ಲ. ನೈಟು ಬೆಳಗ್ಗೆನೇ ಎಲ್ಲ ಕೆಲಸ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದು ನಾವು ಪೂಜೆಗೆ ಹೋಗುವಷ್ಟರಲ್ಲೇ 12:30-1 o'clock ಆಗಿಬಿಟ್ಟಿತ್ತು ಮಧ್ಯಾಹ್ನ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಗುನ ಇಟ್ಕೊಂಡು ನನಗೆ ಬೇರೆ ಹುಷಾರಿಲ್ಲ. ಆದಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೇಲಿ ಪೂಜೆ ಮುಗಿಸ್ಕೊಂಡ್ವಿ ಫಸ್ಟು. ಅದಾದಮೇಲೆ ಮನೇಲಿ ಪೂಜೆ ಮಾಡಿಕೊಂಡು ತೆಂಗಿನಕಾಯಿ ಹೊಡೆದು ಕರ್ಪೂರ ಹಚ್ಚಿ ಎಲ್ಲ ಪೂಜೆ ಮಾಡ್ಕೊಂಡ್ವಿ. ನಾನೆಲ್ಲ ರೆಡಿ ಮಾಡಿ ಕೊಟ್ಟೆ. ಅವ್ರು ದೀಪ ಹಚ್ಚಿ ಪೂಜೆ ಮಾಡೋಷ್ಟರಲ್ಲೇ ನಾನು ರೆಡಿಯಾಗಿ ಬಂದೆ. 3 ಸೇರಿ ಪೂಜೆ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಏನಂತಾರೆ, ನಾಗರ ಅಂತಾರಲ್ವ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ. ಹುತ್ತ ಹತ್ರ ಎಲ್ಲನೂ ಇಲ್ಲೇ ನಾನು ಲಾಸ್ಟ್ 2 yearsಯಿಂದನೂ ಇಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನನಗೆ ಇಲ್ಲೇನೂ ಗೊತ್ತಿರಲಿಲ್ಲ. ನಾವು ಇರುವಂಥ ಪ್ಲೇಸಲ್ಲಿ ಮಮ್ಮಿ ಮನೆ ಹತ್ರ ಹೋಗಿ ಮಾಡ್ಕೊಂಬರ್ಬೇಕು ಆ ಥರ ಒಂದು ಮೈಂಡಲ್ಲಿ ಇದ್ದೆ. ಲಾಸ್ಟ್ 2 yearsಯಿಂದ ನಾವು ಇಲ್ಲೇ ಮಾಡ್ತಾ ಇರೋದಕ್ಕೆ ಇಲ್ಲೇ ಹೋಗಿನೇ ಮಾಡ್ಕೊಂಬಂದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 1-1:30 ಆಗಿಬಿಟ್ಟಿತ್ತು. ಬೆಳಗ್ಗೆ ಕಾಫಿ ಬಿಸ್ಕೆಟು, ಮಗುನೂ ಅಷ್ಟೇ ಹಾಲು
ಬಿಸ್ಕೆಟ್ ತಿಂದಿದ್ದು ಅಷ್ಟೇ. ಊಟ ಟಿಫನ್ನು ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಪೂಜೆ ಮುಗಿಸ್ಕೊಂಡು ಬಂದಿದ್ದ ತಕ್ಷಣವೇ ಸ್ವಲ್ಪ ಓಟ್ಸ್ ಮಾಡಿ ಟಿಫನ್ಗೆ ಮಾಡ್ಕೊಂಡ್ಬಿಟ್ವಿ. ಓಟ್ಸ್ ಊಟ ಮಾಡ್ಕೊಂಡ್ವಿ ಆ್ಯಂಡ್ ಟಿಫನ್ ಮುಗಿಸ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ವಾಯ್ಸ್ ಓವರ್ ಕೊಡುವಾಗ ಇವನಿದ್ರೆ ಇದೊಂದು ತಲೆ ನೋವು ನನಗೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ದವಾಗ ಎಲ್ಲದನ್ನು ಬೇರ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಓಟ್ಸ್ ಮಾಡಿ ಟಿಫನ್ ಮಾಡ್ಕೊಂಡ್ವಿ. ಅದಾದಮೇಲೆ ಮತ್ತೆ ನಾವು ಮೇಯ್ನ್ ಗಣೇಶ ಹಬ್ಬ ಅಂದ್ರೇ ಕಡುಬು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್. ಲಾಸ್ಟ್ ಇಯರು ನಮ್ಮ ಅತ್ತೆ ಮಾಡಿದರು, ಅದಕ್ಕೂ ಮುಂಚೆ ಎಲ್ಲ ನಮ್ಮ ಮಮ್ಮಿನೇ ಊರನ್ನ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು. ಬರೀ ಮುದ್ದೆ ತೊಳಸಿ ನಾನು ಊರನ್ನ ಇಟ್ಟು ಕಡುಬನ್ನ ಮಾಡ್ತಾಯಿದ್ದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ವರ್ಷವೇ ನಾನು ಎಲ್ಲ A to Z ಕಡುಬಿಗೆಲ್ಲ ನಾನೇ ಮಾಡಿರೋವಂಥದ್ದು. ಚೆನ್ನಾಗಿ ಅನ್ನಿಸ್ತು ಒಂಥರ. ಬಟ್ ಭಯ ಇತ್ತು, ಹೆಂಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೂಪರಾಗಿ ಬಂದಿತ್ತು. ಫಸ್ಟ್ ಟೈಮೇ ಇಷ್ಟು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ. ನಾನು ಸ್ವಲ್ಪ ಭಯ ಬೀಳ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಏನಿಲ್ಲ, ಎಲ್ಲ ಕರೆಕ್ಟಾಗಿ ಬರುತ್ತೆ ಮಾಡು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಪೂಜೆಗೆ ಹೋಗ್ತಾ ಇದ್ದೀವಿ. ಏನು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಕೊತಾ ಇರ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ನೋಡೋದಾದರೆ ನೋಡ್ತಾ ಇರಿ, ಹಂಗೆ ಸಿಕ್ಕಾಪಟ್ಟೆ ಮಂಕೀಸ್ ತುಂಬಾ ಇರುತ್ತೆ, ಕೋತಿಗಳಿಲ್ಲಿ. ಅದು ಬೇರೆ ನಾವು ಹೋಗೋ ಟೈಮ್ಗೆ ಜನ ಸ್ವಲ್ಪ ಎಲ್ಲರೂ ಆಲ್ಮೋಸ್ಟ್ ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ರು. ಜನ ಜಾಸ್ತಿ ಇದ್ದವಾಗ ಅಷ್ಟೊಂದು ಬರಲ್ಲ. ಬಟ್ ಜನರಿಲ್ಲ ಅಂದರೆ ಬರೀ ಅವ್ರದ್ದೇ ಆಗ್ಬಿಟ್ಟಿರುತ್ತೆ ಅಲ್ಲಿ. ನಾರ್ಮಲ್ ಆಗಿನೇ ತುಂಬ ಜಾಸ್ತಿ ಮಂಕೀಸ್ ಇರುತ್ತೆ ಅಲ್ಲಿ. ಆ್ಯಂಡ್ ಇವಾಗ ಬೇರೆ ಪೂಜೆ ಎಲ್ಲ ಮಾಡಿ ಎಲ್ಲ ಅಲ್ಲಿ ಫ್ರೂಟ್ಸು ಎಲ್ಲ ಇಟ್ಟಿರ್ತಾರಲ್ವ, ಅದಕ್ಕೆ ಇನ್ನೂ ಜಾಸ್ತಿ ಪೂಜೆ ಮಾಡೋಕ್ಕೇ ಭಯ ಆಗುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ. ನಾವು ಹೋಗೋ ಅಷ್ಟರಲ್ಲೇ ಎಲ್ಲ ಆಲ್ಮೋಸ್ಟ್ ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ರು. ಯಾರೂ ಇಲ್ಲ, ನಾವೇ ಲಾಸ್ಟ್ ಪೂಜೆನೇನೋ ಅಂತ ಅಂದ್ಕೊಂಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ನಾವು ಪೂಜೆ ಮಾಡೋ ಟೈಮ್ಗೆ ಇನ್ನೂ ತುಂಬ ಜನ ಬಂದು ಪೂಜೆ ಮಾಡಿದ್ರು. ಅಂದರೆ ಅವಾಗ ಅರ್ಥ ಆಯಿತು ನನಗೆ, ಇಷ್ಟೊತ್ತಿಗೆ ಮಾಡಬೇಕು, ಇವಾಗೇ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಟೈಮ್, ನಮ್ಮ ಪರಿಸ್ಥಿತಿಗಳು ನೋಡಿಕೊಂಡು ಆ್ಯಂಡ್ ಒಳ್ಳೆ ಟೈಮ್ ಇಷ್ಟರೊಳಗಡೆ ಮಾಡಿದ್ರೆ ಒಳ್ಳೆಯದು ಅಂತ ಇರುತ್ತಲ್ವ. ಹಂಗೆ ಅರ್ಲಿ ಮಾರ್ನಿಂಗ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ನಮ್ಮ ಪರಿಸ್ಥಿತಿಗಳು ಮಗುನ ಇಟ್ಕೊಂಡು ಅಷ್ಟು ಬೇಗ ಮಾಡೋಕ್ಕಾಗಲ್ಲ. ಆ್ಯಂಡ್ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಫೋರ್ಸ್ಫುಲ್ಲಾಗಿ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ವ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಓಕೆ ನಾವು ಮಾಡಿದ್ದೀವಿ. ಅಂದರೆ ಒಂಥರ ಲೇಟ್ ಆಗೋಯ್ತು, ನಾವೇ ಲಾಸ್ಟು ಅನ್ನೋ ಥರ ಆ ಫೀಲ್ ಬಂದ್ರೇ ಒಂಥರ ಬೇಜಾರು, ನಾವು ಎಷ್ಟು ಮಾಡಿದ್ರು. ಬಟ್ ನಮ್ಮ ಜೊತೆಗೆ ಇನ್ನೂ ಯಾರಾದರೂ ಬಂದು ಅಲ್ಲಿ ಪೂಜೆ ಮಾಡಿದವಾಗ ಸಮಾಧಾನ ಅನಿಸುತ್ತೆ. ಓಕೆ, ದೊಡ್ಡವರೆಲ್ಲ ಬಂದು ಮಾಡ್ತಾಯಿದ್ದಾರೆ ಅಂದರೆ ಇದು ಒಳ್ಳೆ ಟೈಮೇ, ಮಾಡ್ಬೋದು ಅಂತ. ಮಧ್ಯಾಹ್ನ ಪೂಜೆ ಮಾಡಬಾರ್ದು ಹಂಗೆಲ್ಲ ಹೇಳ್ತಾರೆ. ಬಟ್ ಹಬ್ಬದ ದಿನ ಹಬ್ಬ ಅಂತ ಇಟ್ಟಿದ್ದಾರೆ ಅಂದರೆ ಅದು ಫುಲ್ ಡೇ ಒಳ್ಳೆಯದೇ ಇರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಸೊ ಹಂಗಾಗಿ ಅವತ್ತಿನ ದಿನದಲ್ಲಿ ನಮ್ಗೆ ಯಾವಾಗಾದರೆ ಆವಾಗ ಹೋಗಿ ನಾವು ಪೂಜೆ ಮಾಡಿ ಕೈ ಮುಗಿದ್ಕೊಂಡು ಬಂದರೆ ಒಳ್ಳೆಯದು ಅಂತ ನಾವು ಅಂದ್ಕೊಳ್ತೀವಿ. ಸೊ ನಾರ್ಮಲಾಗಿ ಪೂಜೆ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್. ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಕೊಂಬಂದು, ಹೂವು ಇಟ್ಕೊಂಬಂದು, ಗಜವಸ್ತ್ರ ಹಾಕ್ಕೊಂಬಂದು, ಎಲೆ ಅಡಿಕೆ, ಬಾಳೆಹಣ್ಣು, ಅದ್ರ ಜೊತೆ ಸ್ವಲ್ಪ ನಾವು ಪ್ರಸಾದ ಏನೆಲ್ಲ ಮಾಡ್ಕೊಂಡು ಹೋಗಿದ್ದೀವಿ, ಪ್ರಸಾದ ಎಲ್ಲ ತೋರಿಸ್ತೀನಿ ನಾನು. ಅದೆಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ದೇವರುಗಳ ಹತ್ರ ಇಡೋದು. ಆಮೇಲೆ ಕಡ್ಡಿ ಹಚ್ಚಿ ಎಲ್ಲ ಹತ್ರ ಪೂಜೆ ಮಾಡ್ಕೊಂಬಂದು ಆಮೇಲೆ ತೆಂಗಿನಕಾಯಿ ಒಡೆದು ಇಡೋದು. ನಾನು ಫಸ್ಟ್ ಎಲ್ಲ ಹೆಂಗಂದರೆ ಫಸ್ಟ್ ಇಲ್ಲೆಲ್ಲ ಮಾಡಿಬಿಟ್ಟು ಆಮೇಲೆ ಹುತ್ತ ಹತ್ರ ಮಾಡ್ತಾಯಿದ್ವಿ. ಬಟ್ ಇವಾಗ ನಾನು ಒಂದೇ ಸತಿ ಎಲ್ಲ ಹತ್ರನೂ ಮಾಡ್ಕೊಂಬಂದ್ಬಿಡ್ತೀನಿ. ಇಲ್ಲೊಂದು ಸತಿ ಅಲ್ಲೊಂದು ಸತಿ ಎರಡೆರಡು ತಟ್ಟೆ ಎತ್ಕೊಂಡು ಮಗುನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ತಟ್ಟೆಯಲ್ಲೇ ಎರಡೂ ಹತ್ರಗೆ ಪೂಜೆಗೆ ಇಟ್ಕೊಂಬಂದಿರ್ತೀನಿ. ಹಾಗಾಗಿ ಒಂದೇ ಸತಿ ಎಲ್ಲ ಹತ್ರ ಪೂಜೆ ಮಾಡಿಬಿಡ್ತೀನಿ. ಲಾಸ್ಟಿಗೆ ಕರ್ಪೂರ ಹಚ್ಚಿ ಆರತಿ ಮಾಡಿಬಿಟ್ಟು ಎಲ್ಲರ ಹತ್ರ ಒಂದು ಅಂದರೆ ಬ್ಲೆಸ್ಸಿಂಗ್ಸ್ನ ತಗೊಂಬಿಟ್ಟು ದಾರ ಸುತ್ತೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಂದರೆ ಏನಕ್ಕೆ ಸುತ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನೆಕ್ಸ್ಟ್ ಹಬ್ಬದಷ್ಟರಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಏನಕ್ಕೆ ಸುತ್ತೀವಿ ಅಂತ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹಸ್ಬೆಂಡ್ ಇದ್ಕೊಂಡು ಅವ್ರ ಕಷ್ಟ ಹೋಗಬೇಕು ಅಂತ ಹೇಳ್ಬಿಟ್ಟು ದಾರನ ಸುತ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಆ ಕಷ್ಟ ಹೋಗೋಕ್ಕೆ ದಾರ ಸುತ್ತೋದು ಅಂತ ಹೇಳಿದ್ರೆ ನಾವು ಹಬ್ಬ ಮಾಡಿದವಾಗ ಅಲ್ಲಿ ಹೋಗಿ ಅಲ್ಲಿ ಸುತ್ತಿರುವಂಥ ದಾರ, ಅಲ್ಲಿರುವಂಥ ಹೂವು ತಗೊಂಡು ದಾರ ಮಾಡಿಕೊಂಡು ಕಟ್ಕೊಂಬರ್ತೀವಿ. ಅಂದರೆ ಕಷ್ಟ ಹೋಗೋಕ್ಕೆ ಕಟ್ಟಿರೋದನ್ನ ನಾವು ಯಾಕೆ ಕಟ್ಕೊಂಬರ್ಬೇಕು ಅದು ನನಗೆ ಗೊತ್ತಿಲ್ಲ. ಯಾಕೆ ನಾವು ಅಲ್ಲಿ ದಾರ ಸುತ್ತೀವಿ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನಾನು ಕೇಳಿ ನೋಡ್ತೀನಿ ನಮ್ಮ ಅಮ್ಮಮ್ಮ ಅಥವಾ ನಮ್ಮಮ್ಮನ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಪೂಜೆ ಆದಮೇಲೆ ದಾರ ಸುತ್ತಕ್ಕೂ ಮುಂಚೆ ಎಲ್ಲ ಹತ್ರ ನಾನು ಒಂದು ಸತಿ ಹಾಲು ಹಾಕ್ಕೊಂಬಂದೆ. ಆ್ಯಂಡ್ ಇದು ಬಂಗಾರದ್ದು ಬೆಳ್ಳಿದು
ಹಾವು ಶೇಪಲ್ಲಿ ಇರೋದೊಂದು ಬರುತ್ತಲ್ವ ಫ್ರೆಂಡ್ಸ್, ಅಚ್ಚು ಥರ, ಅದು ಏನಂತಾರೋ ನಂಗೆ ಗೊತ್ತಿಲ್ಲ. ಅದನ್ನು ಇಟ್ಬಿಟ್ಟು ಅದರಲ್ಲಿ ಹಾಲನ್ನ ಹಾಕೋದು. ಅದಾದಮೇಲೆ ಇವರಿಬ್ರು ಹೋಗಿ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಅವರು ಎಲ್ಲ ಹತ್ರ ಹಾಲು ಹಾಕ್ಬಿಟ್ಟು ಬಂದರು. ಅದಾದಮೇಲೆ ನಾನು ದಾರನ ಸುತ್ತಾ ಇದ್ದೀನಿ. ಇದು ಮೇಯ್ನ್ ರೋಡ್ಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಸುತ್ತಬೇಕು. ಆ್ಯಂಡ್ ನಾವೇನೂ ಮಾಡಿಲ್ಲ ಅಂದರೂ ನಾನು ಹೇಳ್ದಂಗೆ ಅಲ್ಲಿ ಕೋತಿಗಳು ತುಂಬ ಜಾಸ್ತಿ ಇರುತ್ತೆ. ಭಯದಿಂದ ಪೂಜೆ ಮಾಡಬೇಕು. ಆ್ಯಂಡ್ ನಾವು ಆಲ್ಮೋಸ್ಟ್ ಮಂಗಳಾರತಿ ಮಾಡೋಕ್ಕೂ ಮುಂಚೆನೇ ಇವ್ರು ಬಂದುಬಿಟ್ರು. ಹಾಗಾಗಿ ತುಂಬ ಜನ ಇರೋ ಹತ್ರ ಬರಲ್ಲ ಅಲ್ವಾ ಕೋತಿಗಳು. ಸ್ವಲ್ಪ ಧೈರ್ಯದಿಂದ ಪೂಜೆ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಪೂಜೆ ಆಯಿತು. ತುಂಬ ನೆಮ್ಮದಿಯಾಗಿ ಪೂಜೆನ ಮಾಡಿದ್ವಿ ಸತಿ. ಯಾವಾಗೂ ಬೇಗ ಆಗಬೇಕು ಅನ್ನೋ ಥರ ಸ್ವಲ್ಪ ಅರ್ಜೆಂಟಾಗಿ ಮಾಡಿಬಿಡ್ತಾಯಿದ್ವಿ. ಬಟ್ ಈ ಸತಿ ತುಂಬ ಸಮಾಧಾನವಾಗಿ ಆರಾಮಾಗಿ ಪೂಜೆ ಮಾಡ್ಕೊಂಬಂದೆ. ಆ್ಯಂಡ್ ನಾನು ಹೇಳ್ದಂಗೆ ಇದು ಫಸ್ಟಿಂದನೂ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮಮ್ಮ ಅವ್ರನ್ನ ನೋಡಿ ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳಿದ್ರೆ ಅಲ್ಲಿ ಏನು ದೇವ್ರಿಗೆ ಸುತ್ತಬಿಟ್ಟು ಹೋಗಿರ್ತಾರೆ ಅಲ್ಲೇ ದಾರ ಸ್ವಲ್ಪ ಎತ್ಕೊಂಡು ಅರ್ಶಿನ ದಾರ ಮಾಡಿಕೊಂಡು ದೇವ್ರಿಗಿಟ್ಟಿರುವಂಥ ಹೂವು ಎತ್ಕೊಂಡು ಈ ಥರ ದಾರ ಮಾಡಿಕೊಂಡು ಕಟ್ಕೊಬೇಕು. ಸೊ ಈ ಥರ ಕಟ್ಕೊಂಡು ಆಮೇಲೆ ಎಲ್ಲ ಹತ್ರನೂ ಹೋಗಿ ಕೈ ಮುಗಿದ್ಕೊಂಡು ಬಂದರೆ ನಮ್ಮ ಪೂಜೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಹುತ್ತ ಹತ್ರ ಇರುವಂಥ ಸ್ವಲ್ಪ ಮಣ್ಣು ತಗೊಂಬರಬೇಕು. ಇದು ನಮ್ಮ ಅಮ್ಮ ಮನೇಲಿ ನಾನು ನೋಡಿಲ್ಲ, ನಮ್ಮ ಅಮ್ಮಮ್ಮ ಅವ್ರ ಊರಲ್ಲಿ ಮಾಡಿರೋ ಅಂಥದ್ದು ನೋಡಿದ್ದೀನಿ. ಏನು ಅಂತ ಹೇಳಿದ್ರೆ ಸ್ವಲ್ಪ ಹುತ್ತ ಹತ್ರ ಇರುವಂಥ ಮಣ್ಣನ್ನು ತಗೊಂಡು ಬಂದು ಮನೆ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಲ್ವ, ಮನೆ ಒಳಗಡೆ ಬರೋಕ್ಕೂ ಮುಂಚೆನೇ ಮನೆ ಬಾಗಿಲಲ್ಲಿ ಈ ಕಡೆ ಆ ಕಡೆ ಗೋಡೆ ಮೇಲೆ ಹಾವು ಥರ ಒಂದು ಶೇಪಲ್ಲಿ ಡ್ರಾ ಮಾಡೋದು ಆ ಮಣ್ಣಲ್ಲಿ. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ಏನಂತಾರೆ ಏನು ಕೆಟ್ಟದಾಗ್ದಿರ ಸೇಫಾಗಿ ನೋಡ್ಕೊಬೇಕು ಅನ್ನೋ ಥರ ದೇವ್ರ ಹತ್ರ ಕೇಳಿಕೊಂಡು ನಾವು ಅದನ್ನು ಬರೆಯೋ ಥರ ಅಂತ ಹೇಳಿದ್ರು. ಬಟ್ ನಾನು ಇದನ್ನು ನಮ್ಮ ಅಮ್ಮ ಮನೆಯಲ್ಲಿ ಫಾಲೋ ಮಾಡಿರೋದು ನಾನು ನೋಡಿಲ್ಲ. ನಮ್ಮ ಅತ್ತೆ ಲಾಸ್ಟ್ ಇಯರ್ ಇದ್ರಲ್ವ ಹಬ್ಬಕ್ಕೆ, ಆವಾಗ ಅವ್ರು ಹೇಳಿದ್ರು ಈ ಥರ ಮಾಡಬೇಕು ಅಂತ. ಆ್ಯಂಡ್ ಪ್ರಸಾದ ನೀವು ನೋಡ್ಬೋದು ಏನೆಲ್ಲ ಎತ್ಕೊಂಡು ಹೋಗಿರ್ತೀವಿ ಅಲ್ಲಿ ಅಂತ ಹೇಳಿದ್ರೆ ಸೌತೆಕಾಯಿ ಸ್ವಲ್ಪ ಸಣ್ಣ ಪೀಸ್ ಕಟ್ ಮಾಡಿಕೊಂಡು, ಅದಾದಮೇಲೆ ಬಾಳೆಹಣ್ಣು, ಆಮೇಲೆ ಚೇಪೆಕಾಯಿ, ಜೊತೆಗೆ ಸ್ವಲ್ಪ ಅಕ್ಕಿ ನೆನೆಸ್ಕೊಂಡು ಅದ್ರಿಗೆ ಬೆಲ್ಲನ ಹಾಕ್ಕೊಂಡು ಎತ್ಕೊಂಡು ಹೋಗಿರ್ತೀವಿ. ಎಲ್ಲದಕ್ಕೂ ಸ್ವಲ್ಪ ಎಳ್ಳನ್ನ ಆ್ಯಡ್ ಮಾಡಿರ್ತೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಇಲ್ಲಿ ಅಲ್ಲೇ ನವಗ್ರಹಗಳು ಇತ್ತು. ಸೊ ಅಲ್ಲಿ ಹೋಗಿ ಅಲ್ಲೂ ಒಂದು 9 ರೌಂಡ್ ಹಾಕಿ ದೇವ್ರಿಗೆ ಪ್ರಸಾದ ಇಟ್ಟು ಕೈ ಮುಗಿದು ಬರ್ತಾಯಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿ ಅನಿಸಿರೋ, ನನಗಂತೂ ತುಂಬ ಇಷ್ಟ ಆಯಿತು. ಇವರಿಬ್ಬರು ಡ್ರೆಸ್ಸು ಮ್ಯಾಚಿಂಗ್ ಒಂದೇ ಥರ. ಆ್ಯಂಡ್ ನಾನು ಹೇಳ್ದೆ ಅಲ್ವ ಈ ಥರ ಡ್ರಾ ಮಾಡೋದು ಫ್ರೆಂಡ್ಸ್, ಇದು ನಮ್ಮ ಅತ್ತೆ ನನಗೆ ಹೇಳಿರೋದು. ಆ್ಯಂಡ್ ದೊಡ್ಡವರು ಏನಾದರೂ ಒಂದು ಮಾಡ್ತಾರಂದರೆ ಅದ್ರ ಹಿಂದೆ ಏನೋ ಒಂದು ಒಳ್ಳೆ ಸೂಚನೆನೇ ಇರುತ್ತೆ ಅನ್ನೋ ಥರ ಫಾಲೋ ಆದಷ್ಟು ನಾನು ಏನು ಹೇಳಿದ್ದಾರೆ ಅದನ್ನು ಫಾಲೋ ಆದರೆ ಫಾಲೋ ಆಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ. ಅಂದರೆ ಇವಾಗಿನ ಸಿಚುವೇಶನ್ಗೆ ಅದು ಮಾಡಿದ್ರೆ ಬೆಸ್ಟಾ ಅಲ್ವಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ವಿಶ್ ಮಾಡ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೇಳಮ್ಮ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಆ್ಯಂಡ್ ಮಗುಗೆ ನಿದ್ದೆ ಬಂದುಬಿಟ್ಟಿತ್ತು. ಅವ್ನು ಬೆಳಗ್ಗೆ ಎದ್ದಿದ್ದು ನಿದ್ದೆನೇ ಮಾಡಲಿಲ್ಲ, ತಲೆಗೆ ಬೇರೆ ಸ್ನಾನ ಮಾಡಿಸಿದ್ವಲ್ಲ, ಹಂಗಾಗಿ ಅವನ್ನ ನಿದ್ದೆ ಮಾಡಿಸ್ಬಿಟ್ಟು ಕಡುಬಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಸಪ್ರೇಟಾಗಿ ಹುರಿದು ತೊಗೊಂಡಿದ್ದೀನಿ. ನನಗೆ ಗೊತ್ತಿಲ್ಲ, ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಹಂಗಾಗಿ ಎಲ್ಲ ಸಪ್ರೇಟಾಗಿ ಹುರಿದ್ಬಿಟ್ಟು ಕಡಲೆ ಬೀಜ 1 ಕಪ್ಪು, ಕಡಲೆಪಪ್ಪು 1 ಕಪ್ಪು ಇದು ಕೂಡ ಹುರ್ಕೊಂಡಿದ್ದೀನಿ. ಆ್ಯಂಡ್ ಕೊಬ್ಬರಿನೂ 1 ಕೊಬ್ಬರಿ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತುರಿದ್ಬಿಟ್ಟು ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಗಸಗಸೆ ಮತ್ತು ಎಳ್ಳು, ಅದ್ರ ಜೊತೆಗೆ ಒಂದು 4 ಏಲಕ್ಕಿನ ಹಾಕಿದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಸತಿ ನಾನು ಪೌಡರ್ ಮಾಡ್ತಾಯಿದ್ದೀನಿ, ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟು
ಎಷ್ಟು ಸೂಪರಾಗಿ ಬಂದಿತ್ತಂದರೆ ಬೆಲ್ಲ ಎಲ್ಲ ಕರೆಕ್ಟಾಗಿ ಸರಿ ಹೋಗಿತ್ತು. ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ನೀರಲ್ಲಿ ಸ್ವಲ್ಪ ಹಸಿಟ್ಟು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಮಗು ಮಲಗಿದ್ದ ಅಲ್ವಾ, ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ರೆ ಗುಬ್ಬಚ್ಚಿಗಳು ತುಂಬ ಜನ ಅಂತಾರೆ ಇವಾಗ ಸಿಟಿಗಳಲ್ಲೆಲ್ಲ ಸ್ಪ್ಯಾರೋಸ್ ಕಾಣಿಸೋದೇ ಇಲ್ಲ, ಗುಬ್ಬಚ್ಚಿಗಳು ಬರೋದೇ ಇಲ್ಲ, ಇಲ್ಲವೇ ಇಲ್ಲ, ನೋಡ್ಬೇಕಂದ್ರೂ ಕಾಣಿಸಲ್ಲ ಅಂತ. ಬಟ್ ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ನಾವು ಬೆಟ್ಟದ ಹತ್ರ ಇರೋದು ಆ್ಯಂಡ್ ಸುತ್ತಲೂ ಮನೆಗಳು ಅಷ್ಟೊಂದಿಲ್ಲ, ನಾವು ಸ್ವಲ್ಪ ಕಾರ್ನರ್ಗಿರೋದ್ರಿಂದ ತುಂಬ ಜಾಸ್ತಿ ಇರುತ್ತೆ. ಅದು ಬಂತು, ಅದಕ್ಕೆ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಯಾರೆಲ್ಲ ನೋಡೋಕ್ಕಾಗಲ್ಲ ಅಟ್ಲೀಸ್ಟ್ ವಿಡಿಯೋ ಅಲ್ಲಿ ನೋಡಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ವಲ್ಪ ನೀರು ಕುದಿಯೋವಾಗ ನಾನು ಏನು ಅಕ್ಕಿ ಹಿಟ್ಟಿತ್ತು ಅದನ್ನು ಕ್ಲೀನಾಗಿ ಜಲ್ಡಿ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದು ಬಾಯ್ಲ್ ಆಗೋಕ್ಕಿಟ್ಟೆ. ಆ್ಯಂಡ್ ಇವಾಗ ನಾನೇನು ಒಳಗಡೆ ಸ್ಟಫಿಂಗ್ಗೆ ರೆಡಿ ಮಾಡಿದ್ದೆ ಅದನ್ನು ಅದ್ರಿಗೆ ಸ್ವಲ್ಪ ಸಪ್ರೇಟಾಗಿ ತೊಗೊಂಬಿಟ್ಟು ನಾವು ಪೂಜೆ ಮಾಡ್ಕೊಂಡು ತೆಂಗಿನಕಾಯಿ ಹೊಡ್ಕೊಂಬಂದಿರ್ತೀವಲ್ವ, ಆ ತೆಂಗಿನಕಾಯಿನ ತುರಿದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಅದು ರೆಡಿ, ಮುದ್ದೆ ರೆಡಿ. ಖಾರ ಅದು ಸ್ವಲ್ಪ ನಾವು ಕಡುಬನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸ್ವಲ್ಪ ಬೇಳೆ ಫಸ್ಟೇ ನೆನೆಸಿಟ್ಟಿದ್ದೆ, ಕಡಲೆಬೇಳೆ. ಸೊ ಕಡಲೆಬೇಳೆ, ಕೊಬ್ಬರಿ, ಜೀರಿಗೆ, ಮೆಣಸು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸಾಲ್ಟು, ಇದೆಲ್ಲದನ್ನು ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಇದೂ ಸ್ಟಫಿಂಗ್ ರೆಡಿ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೀರಿಯಸ್ಸಾಗಿ ನಾನು ಯಾರೂ ಮಾಡಿರೋದು ಯಾವತ್ತೂ ನೋಡಿಲ್ಲ, ಕೇಳಿದ್ದೀನಿ ಅಷ್ಟೇ. ಆ್ಯಂಡ್ ಮುದ್ದೆ ನೋಡ್ಬೋದು ಸಖತ್ತಾಗಿ ಬಂದಿತ್ತು. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಸೂಪರಾಗಿ ಬಂದಿತ್ತು. ಆ್ಯಂಡ್ ಯಾವಾಗೂ ನಮ್ಮ ಅತ್ತೆ ಹೆಲ್ಪ್ ಇಲ್ದಿರ ಇಲ್ಲ ನಮ್ಮ ಮಮ್ಮಿ ಹೆಲ್ಪ್ ಇಲ್ದಿರ ನಾನು ಮಾಡಿಲ್ಲ, ಹೇಳ್ದಂಗೆ ಇದೇ ಫಸ್ಟ್ ಟೈಮ್. ಆ್ಯಂಡ್ ದೇವ್ರಿಗೆ ಅಂತ ಹೇಳ್ಬಿಟ್ಟು ಚಿಕ್ಕದು ಫಸ್ಟ್ ಒಂದು 3 ಮಾಡಿ ಇಟ್ಟೆ. ಅದಾದಮೇಲೆ ನಾರ್ಮಲಾಗಿ ನಮ್ಮ ಹಸ್ಬೆಂಡು ನಾನು ಇಬ್ಬರು ಸೇರಿ ನಾವು ಕಡುಬನ್ನ ಕಟ್ಟಿದ್ವಿ. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಇದೆಲ್ಲ ಏನು ಖಾರ ಅದಿದೆ ಅದೆಲ್ಲ ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೆ. ಫಸ್ಟು ಒಂದು ಸ್ವಲ್ಪ ನಮ್ಮ ಹಸ್ಬೆಂಡಿಗೆ ಅವ್ರಿಗೂ ಬರುತ್ತೆ ಮಾಡೋದು, ನಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿದ್ದಾರಂತೆ. ಅದೇ ಮಾತಾಡಿಕೊಂಡು ನಾವು ಕಡುಬನ್ನ ಕಟ್ತಾಯಿದ್ವಿ. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಚಪಾತಿ ಅಲ್ಲ, ಅದು ಕಡುಬು. ಆಮೇಲೆ ಇವನು ಆಲ್ಮೋಸ್ಟ್ ಎಲ್ಲ ಮುಗ್ದೋಯ್ತು, ಇನ್ನು 2-3 ಕಡುಬು ಮಾಡೋದಿತ್ತು. ಆವಾಗ ಎದ್ದು ಬಂದುಬಿಟ್ಟ ನನ್ನ ಮಗ. ಎದ್ದು ಬಂದುಬಿಟ್ಟು ಸಖತ್ ಕಾಟ ಕೊಟ್ಟ. ತುಂಬಾ ತಲೆನೋವು ಅಂದರೆ ಅವ್ನು ಮಧ್ಯ ನಿದ್ದೆಯಲ್ಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದ, ನಿದ್ದೆ ಕಂಪ್ಲೀಟ್ ಆಗಿರಲಿಲ್ಲ ಅಂದ್ಬಿಟ್ಟು ಅವನು ಸಖತ್ ಹಠ ಮಾಡೋಕ್ಕೆ ಶುರು ಮಾಡ್ದೆ. ಇನ್ನೊಂದು 2-3 ಅಷ್ಟೇ ಇತ್ತು ಕಡುಬು ಕಟ್ಟೋದು, ಬಟ್ ಆಗಲಿಲ್ಲ. ಆಮೇಲೆ ಅವನ್ನ ಸುಧಾರಿಸ್ಕೊಂಡು ಹಂಗೋ ಹಿಂಗೋ ಏನು ಮಾಡಿದ್ರು ಅವನು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಸರಿ ಅಂದ್ಬಿಟ್ಟು ಅವನ್ನ ಆಟ ಆಡಿಸ್ಕೊಂಡು ಹಂಗೆ ಕಂಪ್ಲೀಟ್ ಮಾಡಿದ್ವಿ ಹೆಂಗೋ ಒಂದಂಗೆ. ಆ್ಯಂಡ್ ಇಲ್ಲ ಅದೇ ಮಾತಾಡ್ತಾ ಇದ್ದೀವಿ, ನಿನ್ಗೆ ಹೆಂಗೆ ಬರುತ್ತೆ, ಯಾರು ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಗಣೇಶ ಹಬ್ಬದ ಮೆಮೊರೀಸ್ ಎಲ್ಲ ಮಾತಾಡಿಕೊಂಡು ಕಡುಬನ್ನ ಕಟ್ತಾಯಿದ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾರ್ಮಲಾಗಿ ಸ್ಟೀಮ್ ಕೂಡ ಮಾಡ್ತಾರೆ, ಇಲ್ಲ ಹಂಗೇನು ತಿಂತಾರೆ, ನಾರ್ಮಲ್ ಸ್ವೀಟ್ ಕಡುಬು. ಬಟ್ ಇದು ಖಾರದ್ದು ಏನು ಅಂತ ಹೇಳಿದ್ರೆ ನಾವು ಬಾಯ್ಲ್ ಮಾಡಿಲ್ಲ ಅಲ್ವಾ, ಹಂಗಾಗಿ ಅದನ್ನು ಸ್ಟೀಮ್ ಮಾಡಲೇಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಸ್ಟೀಮ್ ಮಾಡ್ಕೊತಾಯಿದ್ದೀನಿ. ಇವ್ರು ಕಟ್ ಮಾಡಿ ವೀಡಿಯೋಸ್ನ ಮಾಡ್ತಾಯಿದ್ದಾರೆ. ಅಂದರೆ ಚೆನ್ನಾಗಿ ಬಂದವಾಗ ವೀಡಿಯೋ ಮಾಡಬೇಕು ಅನ್ನೋ ಥರ. ಎಲ್ಲ ಚೆನ್ನಾಗಿಯೇ ಬಂತು. ಬಟ್ ಏನೋ ಅವ್ರಿಗಿಷ್ಟ ಆಗಿದ್ದವಾಗ ಒಂದೊಂದು ಕ್ಲಿಪ್ ಹಂಗೆ ಆ್ಯಡ್ ಮಾಡ್ಕೊತಾ ಇದ್ದಾರೆ. ನಾನು ಸ್ವಲ್ಪ ಅದ್ರ ಜೊತೆಗೆ ಕಡುಬು ಜೊತೆಗೆ ಮೋದಕ ಅಂತಾರಲ್ವ, ಅದಕ್ಕೇನಾದರೂ ಸ್ಟಫಿಂಗ್ ಬೇರೆ ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಇದೇ ಸ್ಟಫಿಂಗಲ್ಲಿ ಇದೇ ಹಿಟ್ಟಲ್ಲೇ ಮೋದಕ ಥರ ಕೂಡ ಸ್ವಲ್ಪ ಒಂದು ಶೇಪ್ಸ್ನ ಕೊಟ್ಕೊಂಡು ಮಾಡಿದೆ. ಒಂದು 5-6 ಅನಿಸುತ್ತೆ, 6 ಸ್ವೀಟ್ ಮೋದಕ ಮಾಡಿದೆ, ಇನ್ನೊಂದು 5 ಖಾರ ಮೋದಕ ಕೂಡ ಮಾಡಿದೆ. ಅಂದರೆ ಖಾರ ಏನು ದೇವ್ರಿಗೆ ಇಡಲ್ಲ ನಾವು, ಬಟ್ ಸ್ಟಿಲ್ ನಾನೇನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಮಾಡೋಣ ಅನ್ನೋ ಒಂದು ಇದರಲ್ಲಿ ಮಾಡಿದೆ. ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಸ್ವಲ್ಪ ಜನ ನಾನು ನೋಡ್ದಂಗೆ ಪೊಟ್ಯಾಟೊ ಅಲ್ಲಿ ಕೂಡ ಅಂದರೆ ನಾರ್ಮಲ್ ನಾವು ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡ್ಕೊತೀವಿ ಆ ಥರ ಮಾಡಿಕೊಂಡು ಅದರಲ್ಲಿ ಕೂಡ ಮಾಡ್ತಾರೆ, ನೋಡ್ಬೋದು ನೀವು. ನಮ್ಮ ಮನೇಲಿ ಆ್ಯಕ್ಚುಲಿ ಮೋದಕ ಮಾಡೋ ಏನಂತಾರೆ ಅದು ಅಚ್ಚು ಅಂತಾರಲ್ವ, ಅದಿದೆ. ಬಟ್ ಎಲ್ಲೋ ಮೇಲೆ ಇಟ್ಬಿಟ್ಟಿದ್ದೀನಿ, ನನಗೆ ಆ ಟೈಮಿಗೆ ಸಿಗಲಿಲ್ಲ. ಹಾಗಾಗಿ ಮೋಲ್ಡಿಂಗು ನಾನು ಈ ಥರನೇ ಮಾಡಿದೆ. ಮೌಲ್ಡ್ಸ್ ಇತ್ತು, ಮೇಲೆ ಇತ್ತು, ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗಲಿಲ್ಲ. ಆ್ಯಂಡ್ ಇಲ್ಲಿ ಖಾರದ್ದು ಕಡುಬೆಲ್ಲ ಸ್ವಲ್ಪ ಸ್ಟೀಮ್ ಆಗೋಕ್ಕೆ ಇಟ್ಟು ಒಂದು 15-20 ಮಿನಿಟ್ಸ್ ಸ್ಟೀಮ್ ಮಾಡಿದೆ. ಮಧ್ಯದಲ್ಲಿ ಡೌಟ್, ಫಸ್ಟ್ ಟೈಮ್ ಅಲ್ವ ನಾವು ಮಾಡಿರೋದು, ಅದಕ್ಕೆ ನೋಡ್ತಾ ಇದ್ದೆ. ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಾಡೋವಾಗ ಎಲ್ಲರಿಗೂ ಹಿಂಗೆ ಇರುತ್ತೆ ಅಲ್ವ, ಹಾಗಾಗಿ ಆಮೇಲೆ ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ಟು 15 ಮಿನಿಟ್ಸ್ ಸ್ಟೀಮ್ ಆಗೋಕ್ಕೆ ಬಿಟ್ಟು ಆಮೇಲೆ ಆಫ್ ಮಾಡಿದೆ.
ಆ್ಯಂಡ್ ಮೋದಕ ಎಲ್ಲ ಇಟ್ಬಿಟ್ಟು ಕಡಬೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇನ್ನೊಂದ್ಸತಿ ಮತ್ತು ಸ್ವಲ್ಪ ಹೊತ್ತು ರಿಲೀಫ್ ಆಗಿ ಹಬ್ಬದ ದಿನ ಸ್ವಲ್ಪ ನಾವು ಫ್ರೀ ಆಗಿರೋದು ಅಂದರೆ ಇದೇ ಫಸ್ಟ್ ಟೈಮು. ಇವನು ನಿದ್ದೆ ಇದ್ದು ಹಠ ಮಾಡ್ತಾ ಇದ್ದ ಅಲ್ವಾ, ಸೊ ಅವನಿಗೂ ಸ್ವಲ್ಪ ಸಮಾಧಾನ ಮಾಡಿ ಪೂಜೆ ಮಾಡೋದು ಅಂದರೆ ಸೈಲೆಂಟ್ ಆಗಿಬಿಟ್ಟಿರ್ತಾನೆ ಏನೇ ಹಠ ಮಾಡ್ತಾಯಿದ್ರು. ಆ್ಯಂಡ್ ಅವನಿಗೂ ಕಡುಬು ತುಂಬ ಇಷ್ಟ ಆಯಿತು. ಅವ್ರ ಅಪ್ಪ ತಿಂತಾಯಿದ್ರೆ ಅದು ಬೇಕು ಅಂತ ತಗೊಂಬಂದು ಆಚೆ ಓಡಾಡ್ಕೊಂಡು ತಿಂತಾಯಿದ್ದ. ಅವ್ನು ಆಚೆ ಆರಾಮಾಗಿ ಹಿಂಗೆ ಓಡಾಡ್ಕೊಂಡು ಇದ್ದಿದ್ದು ನೋಡಿಬಿಟ್ಟು ನಮಗೂ ಸ್ವಲ್ಪ ಆ ಫ್ರೆಶ್ ಏರಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಟೀಮ್ ಮಾಡಿರೋದಕ್ಕೆ ಅದು ಸ್ವಲ್ಪ ತೆಗ್ದಿದ್ದ ತಕ್ಷಣ ಹಂಗಾಯಿತು. ಬಿಸಿ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸರಿ ಆಯಿತು. ಹಬ್ಬದ ದಿನ ರೆಡಿಯಾಗಿ ಎಲ್ಲ ಜ್ಯುವೆಲ್ರಿ ಡ್ರೆಸ್ ಚೇಂಜ್ ಮಾಡಿದ್ರೆ ಗರ್ಲ್ಸ್ ಹಿಂಗೆ ಇರ್ತಾರೆ. ನೀವು ನೋಡ್ಬೋದು ನಾನು ಹೆಂಗಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಓಲೆ ಎಲ್ಲ ತೆಗ್ದುಬಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ದೊಡ್ಡ ಓಲೆ ಇಟ್ಕೊಂಡಿದ್ದೆ. ನನಗೆ ಆ ಥರ ಎಲ್ಲ ಅಂದರೆ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ. ಪ್ಲಸ್ ನನಗೆ ಅದು ಹ್ಯಾಬಿಟ್ ಇಲ್ಲ ಅಲ್ವಾ, ಹಂಗಾಗಿ ಕಿವಿ ಎಲ್ಲ ನೋವು ಬಂದುಬಿಡುತ್ತೆ. ಕಿವಿ ನೋವಿಗೆ ತಲೆನೋವು ಶುರುವಾಗ್ಬಿಡುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗ್ಬಿಟ್ಟು ಬರಬೇಕಂದ್ರೆ ಇಲ್ಲ ಮನೇಲೇನಾದರೂ ಪೂಜೆ ಮಾಡಬೇಕು ಅಂದರೆ ಫಂಕ್ಷನ್ ಟೈಮಲ್ಲಿ ಆ ಟೈಮ್ ಅಷ್ಟೇ ಹಾಕ್ಕೊತೀನಿ. ಅದು ಮುಗ್ದಿದ ತಕ್ಷಣವೇ ಓಲೆ ಎಲ್ಲ ತೆಗೆದುಬಿಡ್ತೀನಿ. ಇನ್ನು ಬಳೆ ಜಡೆ ಬಟ್ಟೆ ಇದೆಲ್ಲ ಒಂಥರ, ಬಟ್ ಓಲೆಗಳು ಮಾತ್ರ ನನ್ನ ಕೈಯಲ್ಲಿ ದೊಡ್ಡದು ಇರೋಕ್ಕಾಗಲ್ಲ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಗಣೇಶ ತರೋಣ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಮ್ಮ ಅವನಿಗೆ ಗಣೇಶ ತಂದು ಇಟ್ಟು ಪೂಜೆ ಮಾಡಿಸು ಅಂತ ಹೇಳಿದ್ರು. ಎಲ್ಲ ಮುಗಿಸ್ಕೊಂಡು ಗಣೇಶ ತರಕ್ಕೆ ಹೋಗೋಣ ಅಂತ ಹೋಗೋ ಅಷ್ಟರಲ್ಲೇ ಮಳೆ ಹನಿ ಶುರುವಾಯಿತು. ಹಾಗಾಗಿ ಸರಿ ಮಳೆಯಲ್ಲೆಲ್ಲ ಹೋಗಿ ಯಾಕೆ ತರೋದು ಅಂದ್ಬಿಟ್ಟು ಮನೇಲೇ ಕೂತ್ಕೊಂಡು ನಾನು ಈ ಥರ ಒಂದು ಪುಟ್ಟ ಗಣೇಶನ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಗಣೇಶ ಎಲ್ಲ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ದೇವ್ರಿಗೆ ಮೇನ್ ನೈವೇದ್ಯ ಪಂಚಕಜ್ಜಾಯ ಅಂತಾರೆ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಅಂದರೆ ನೋಡ್ತಾ ಇರ್ತೀವಲ್ವ ಹಂಗೆ ಗೊತ್ತಾಗಿದ್ದು. ಆ್ಯಂಡ್ ಸ್ವಲ್ಪ ಜನ ನನ್ನ ಫ್ರೆಂಡ್ಸು ಕೂಡ ನನಗೆ ಹೇಳಿದರು ಗಣೇಶಗೆ ಪಂಚಕಜ್ಜಾಯ ಪ್ರಸಾದ ಅಲ್ಲಿ ತುಂಬ ಇಷ್ಟವಾಗಿರೋದು ಅಂತ ಹೇಳ್ಬಿಟ್ಟು. ಏನಿಲ್ಲ ಫ್ರೆಂಡ್ಸ್, ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದನ್ನು ತಗೊಂಡು ಬೆಲ್ಲ ಸ್ವಲ್ಪ ಕರಗಿಸ್ಕೊಂಡು ಅದನ್ನು ಸೋಚಿಟ್ಕೊಳ್ಳೋದು, ಏಲಕ್ಕಿ ಪುಡಿ, ಕೊಬ್ಬರಿ, ಸ್ವಲ್ಪ ತುಪ್ಪ ಅಲ್ಲಿ ಚೆನ್ನಾಗಿ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಇಟ್ಕೊಂಡು ಎಲ್ಲದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋದು. ಸಪ್ರೇಟಾಗಿ ನೀರು ಹಾಕಬೇಕು ಇಲ್ಲ ನೆನೆಸಿ ಹಾಕಬೇಕು ತೊಳೆದು ಹಾಕಬೇಕು ಅವಲಕ್ಕಿ ಅನ್ನೋದೇನಿಲ್ಲ. ಅದು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಆರಾಮಾಗಿ ಏನು ನಾವು ಬೆಲ್ಲ ಹಾಕಿರ್ತೀವೋ ಅದರಲ್ಲೇ ಸರಿ ಹೋಗ್ಬಿಡುತ್ತೆ, ಅದರಲ್ಲಿರುವಂಥ ನೀರೇ ಸರಿ ಹೋಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಪಂಚಕಜ್ಜಾಯ ಜೊತೆಗೆ ಖಾರ ಕೂಡ ಮಾಡಿದ್ದೆ. ಅದೂ ಏನಿಲ್ಲ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಪುದೀನ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಿರ ಖಾರ ಅವಲಕ್ಕಿ ಮಾಡೋದು. ಅದನ್ನು ಕೂಡ ಅಷ್ಟೇ ವಾಟರ್ ಏನು ಬೇಕಾಗಿಲ್ಲ. ಸ್ವಲ್ಪ ದೇವ್ರಿಗೆ ಹೊಡ್ಕೊಂಬಂದಿರುವಂಥ ಕೊಬ್ಬರಿ, ತೆಂಗಿನಕಾಯಿ ಪೂಜೆ ಮಾಡ್ಕೊಂಬಂದಿರ್ತೀವಲ್ವ ಆ ಕೊಬ್ಬರಿ ಅಷ್ಟೂ ರುಬ್ಕೊಂಡು ಈ ಅವಲಕ್ಕಿ ಜೊತೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಮತ್ತು ನಾನು ಮಾಡಿರುವಂಥ ಪುಟ್ಟ ಗಣೇಶನ ಇಟ್ಬಿಟ್ಟು ನೈವೇದ್ಯ ಎಲ್ಲ ಇಟ್ಬಿಟ್ಟು ಇಬ್ಬರೂ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾವಿವತ್ತು ಮನೇಲಿ ಅಡುಗೆ ಅಂತೂ ಏನೂ ಮಾಡಿಲ್ಲ. ಬೆಳಗ್ಗೆ ನಾನು ಪೂಜೆ ಮುಗಿಸ್ಕೊಂಬಂದು ಓಟ್ಸ್ ಮಾಡಿ ತಿಂದ್ವಿ. ಅದಾದಮೇಲೆ ಕಡುಬು ಮಾಡಿದ್ವಿ, ಖಾರ ಕಡುಬು, ಸ್ವೀಟ್ ಕಡುಬು, ಅದೇನೇ ತಿಂದ್ಕೊಂಡ್ವಿ ಮಧ್ಯಾಹ್ನ. ಆ್ಯಂಡ್ ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗಣೇಶ ನೋಡ್ಕೊಂಬಂದು ಆಮೇಲೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಗಣೇಶನ ನೋಡ್ಕೊಂಬರೋಣ ಅಂತ ಹೋದ್ವಿ. ಹೋಗೋವಾಗೇ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಕೋಲಾರಲ್ಲಿರೋರಿಗೆ SNR ಹಾಸ್ಪಿಟಲ್ ಹತ್ರ ದೊಡ್ಡ ಗಣೇಶನ ಇಟ್ಟಿರ್ತಾರೆ, ಮಹಿಳಾ ಸಮಾಜ ಸ್ಕೂಲ್ ಹತ್ರ. ಅಲ್ಲಿ ಹೋಗಿದ ತಕ್ಷಣವೇ ಪಟಾಕಿ ಹಚ್ತಾಯಿದ್ರು. ನನ್ನ ಮಗಗಂತೂ ಸಖತ್ ಖುಷಿ. ಅವನಿಗೆ ಪಟಾಕಿ ಹಚ್ಚೋದು, ಈ ಥರ ಲೈಟಿಂಗ್ಸು, ಡ್ರಮ್ಸು, ಡೋಲುಗಳಂದರೆ ತುಂಬಾ ಎಂಜಾಯ್ ಮಾಡ್ತಾನೆ. ತುಂಬ ಚೆನ್ನಾಗಿ ಅವನು ಎಂಜಾಯ್ ಮಾಡ್ತಾಯಿದ್ದ. ಈ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಅವರು ಏನು ಬ್ಲಾಸ್ಟ್ ಇಟ್ಟಿದ್ರೋ ಅದರಿಂದ ಸ್ವಲ್ಪ ಟ್ರಾಫಿಕ್ ಆಗಿತ್ತು. ಮೇಯ್ನಾಗಿ ನಾನು ಇಲ್ಲಿ ಹೇಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಷ್ಟೊಂದು ಟ್ರಾಫಿಕ್ಕು, ಅಲ್ಲಿ ಪಟಾಕಿ ಹಚ್ಚಿದ್ದಾರೆ. ಆದ್ರೂ ಆ್ಯಂಬುಲೆನ್ಸ್ ಬಂದಿದ್ದ ತಕ್ಷಣ ಎಲ್ಲರೂ ಸ್ಪೇಸ್ ಮಾಡಿ ಕೊಟ್ಟರು. ಸೀರಿಯಸ್ಸಾಗಿ ಅಲ್ಲಿರೋ ಎಲ್ಲರಿಗೂ ಹ್ಯಾಟ್ಸ್ ಆಫ್. ಅದರಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಅದು ಸೆಕೆಂಡ್ರಿ, ಬಟ್ ಇದ್ದರೆ ಒಂದು ಪ್ರಾಣ ಉಳಿಸ್ದವ್ರು ಆಗ್ತೀವಲ್ವ, ಅವ್ರು ಎಷ್ಟು ಸೀರಿಯಸ್ ಆಗಿದ್ದಾರೆ ಏನೋ ನಮಗೆ ಗೊತ್ತಿಲ್ಲ. ನೀವು ನೋಡ್ಬೋದು ಇಲ್ಲಿ, ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ನನಗೆ ಸಖತ್ ಒಂಥರ ಅಲ್ಲೇ ಗೂಸ್ ಬಂಪ್ಸ್ ಬಂತಂದರೆ, ಪಟಾಕಿ ಇದ್ರೂ ಅದನ್ನು ಕೇರ್ ಮಾಡ್ದಿರ ಅದ್ರ ಮೇಲೇ ಹೋದರು, ಅದನ್ನು ಸ್ವಲ್ಪ ಸೈಡಿಗೆ ತಳ್ಳಿಬಿಟ್ಟು ಹೋದರು, ಸ್ವಲ್ಪ ಸ್ಪೇಸ್ ಮಾಡಿ ಕೊಟ್ಟರು. ಅಂದರೆ ಜನ ಎಲ್ಲರೂ
ಕೆಟ್ಟವರಲ್ಲ, ಕೆಲವೊಬ್ಬರು ಅದರಲ್ಲೂ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಅಲ್ಲೇ ಹಾಸ್ಪಿಟಲ್ ಇರೋದ್ರಿಂದ ಈ ಥರ ಟ್ರಾಫಿಕ್ ಜಾಮ್ ಎಲ್ಲ ಮಾಡೋದು ಅಷ್ಟೊಂದು ಕರೆಕ್ಟ್ ಅಲ್ಲ. ಆದಷ್ಟು ಬೇಗ ಕ್ಲಿಯರ್ ಮಾಡಿಬಿಡ್ಬೇಕು. ಅದರಲ್ಲಿ ಯಾರೂ ಇಲ್ಲ ಅಂದರೆ ಓಕೆ, ಬಟ್ ಯಾರಾದರೂ ಇದ್ದರೆ ನಾವು ಡಿಲೇ ಮಾಡಿದಷ್ಟು ಅವ್ರ ಪ್ರಾಣ ತೆಗಿಯೋದ್ರಲ್ಲಿ ನಾವು ಒಂದು ಪಾತ್ರರಾಗ್ತೀವಿ. ಎಲ್ಲೇ ಆಗಲಿ ಯಾರೇ ಆಗಲಿ ಆ್ಯಂಬುಲೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಪೇಸ್ ಮಾಡಿ ಕೊಡಿರಿ ಪ್ಲೀಸ್. ಆ್ಯಂಡ್ ಇಲ್ಲಿ ಆ್ಯಂಬುಲೆನ್ಸ್ಗೆ ಸ್ಪೇಸ್ ಮಾಡಬೇಕು ಅಂತ ನಾವು ಮುಂದೆ ಪಾಸ್ ಆಗಿಬಿಟ್ವಿ. ಹಂಗೆ ಸರಿ ಆಯಿತು, ಇನ್ನು ಇಲ್ಲಿ ನೋಡಿದ್ವಲ್ವ ಅಂದ್ಬಿಟ್ಟು ಹಾಗೆ ಗಣೇಶನ ನೋಡಿಕೊಂಡು ಮುಂದೆ ಬಂದ್ವಿ. ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಹಂಗೆ ಬಂದು ಮತ್ತು MG ರೋಡಿಗೆ ಬಂದ್ವಿ. ಒಬ್ಬ MG ರೋಡಲ್ಲಿ ಇಷ್ಟೊಂದು ಜನ ಸೇರ್ತಾರೆ ಅಂತ ನಾವು ಅಂದ್ಕೊಂಡೇ ಇಲ್ಲ. MG ರೋಡಲ್ಲಿ ಬಂದ್ವಿ, ಅಲ್ಲಿ ಕೂಡ ಅವಾಗೇ ಬ್ಲಾಸ್ಟ್ನ ಹಚ್ಚಿದ್ರು. ಸೊ ಅಂದರೆ ಪಟಾಕಿ ಇಟ್ಟಿದ್ರು. ನಮಗೆ ಫಸ್ಟೇ ನನಗೆ ಮೇಯ್ನಾಗಿ ಪರ್ಸ್ನಲಾಗಿ ಪಟಾಕಿಗಳಂದರೆ ತುಂಬ ಭಯ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಗಣೇಶನ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಜನ, ಪರವಾಗಿಲ್ಲ ಹಂಗೋ ಹಿಂಗೋ ಗಣೇಶನ ನೋಡೋಣ ಅಂತ ಹೋದರೆ ಕ್ಯೂ ನೋಡಿದ್ರೆ ಒಂದು ಅರ್ಧ MG ರೋಡ್ವರೆಗೂ ಇದೆ. ನನಗೆ ಇವತ್ತು 1 hour 2 hours ಮೇಲೇ ಆಗುತ್ತೆ ಇಲ್ಲಿ ದೇವ್ರನ್ನ ನೋಡಬೇಕು ಅಂದರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಮಗುನ ಇಟ್ಕೊಂಡು ಆಲ್ಮೋಸ್ಟ್ ಆವಾಗ ನಮ್ಮ 7:30 8 o'clock ಹಂಗಾಗಿತ್ತು. ಮತ್ತು ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಬೇಕಲ್ವ, 2 hours ಇಲ್ಲೇ ಇದ್ದರೆ ಕರೆಕ್ಟಾಗಿರಲ್ಲ ಅಂದ್ಬಿಟ್ಟು ಇಲ್ಲಿ ಆಚೆಯಿಂದನೇ ನೋಡಿಬಿಟ್ಟು ಇಷ್ಟೊಂದು ಜನ ಇದ್ದಾರೆ ಅಂದ್ಬಿಟ್ಟು ಬಂದುಬಿಟ್ವಿ ವಾಪಸ್ಸು. ಅಲ್ಲಿಂದ ಬಂದು ಮತ್ತು ಕಾರಂಜಿ ಕಟ್ಟೆಯಲ್ಲಿ ಇಟ್ಟಿರ್ತಾರೆ ಗಣೇಶಗಳು. ನೀವು ನೋಡಬೇಕು ಫ್ರೆಂಡ್ಸ್, ಎಲ್ಲೆಲ್ಲ ನೋಡ್ರಿ. ಕಾರಂಜಿ ಕಟ್ಟೆ ಎಂಟ್ರಿ ಆಗಿದ ತಕ್ಷಣವೇ ಶುರು ಶಾಂತಿನಗರಲ್ಲಿ. ಶಾಂತಿನಗರಲ್ಲೇ 2 ಗಣೇಶ ಇಟ್ಟಿದ್ದಾರೆ. ಸುಮಾರಷ್ಟು ಒಂದೊಂದು ರೋಡ್ಗೆ 2-3 ಗಣೇಶನ ಇಟ್ಟಿರ್ತಾರೆ. ಎಲ್ಲದನ್ನು ಒಂದು ರೌಂಡ್ ಹಂಗೆ ನೋಡ್ಕೊಂಡು ಬಂದ್ವಿ. ನಾನೇನು ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ, ಜಸ್ಟ್ ಬಿಟ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ಅದರಲ್ಲೂ ಕೆಲವೊಂದು ನಾನು ವೀಡಿಯೋಸೇ ತೆಗ್ದಿಲ್ಲ. ಆ್ಯಂಡ್ ಗಣೇಶಗಳನ್ನ ನೋಡಿಕೊಂಡು ಎಲ್ಲನೂ ಮನೆಗೆ ವಾಪಸ್ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ 8:30 9 o'clock ಹಂಗಾಗಿತ್ತು. ಬಿಸಿ ಬಿಸಿ ಅನ್ನ ರಸ ಮಾಡಿಕೊಂಡು ಚಿಪ್ಸ್, ಪೊಟ್ಯಾಟೊ ಚಿಪ್ಸ್ ಜೊತೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಆಗಿಬಿಟ್ಟಿತ್ತು ನನಗೆ. ಯಾಕಂದರೆ ಬೆಳಗ್ಗೆಯಿಂದ ಪ್ರಾಪರ್ ಊಟ ಅನ್ನೋದಿಲ್ಲ ಅಲ್ವಾ, ಹಂಗಾಗಿ. ಸೊ ಅಲ್ಲಿ ಚಿಪ್ಸ್ ತಗೊಂಡು ರಿಟರ್ನ್ ಬರ್ತಾ ಇರಬೇಕಾದ್ರೆ ಮನೆಗೆ ಇಲ್ಲಿ ಜಯನಗರಲ್ಲಿ ಗಣೇಶನ ಅವತ್ತೇ ವಿಸರ್ಜನೆ ಮಾಡ್ತಾಯಿದ್ರು. ಅಲ್ಲಿ ನೋಡಿದ್ರೆ ನನ್ನ ಮಗಗಂತೂ ಸಖತ್ ಖುಷಿ ಆಗಿಬಿಡ್ತು. ಆ್ಯಂಡ್ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ನಾನು ಅಡುಗೆ ಮಾಡೋಷ್ಟೊತ್ತು ಅವರು ಡ್ಯಾನ್ಸ್ ಆಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು, ಇದು ಆಲ್ರೆಡಿ ನಾನು ರೀಲಲ್ಲಿ ಪೋಸ್ಟ್ ಮಾಡಿರ್ತೀನಿ. ಮಾಡಿಲ್ಲ ಅಂದರೆ ಈ ವಿಡಿಯೋ ಆಗಿದ ತಕ್ಷಣವೇ ಮಾಡ್ತೀನಿ. ಅವ್ನು ಯಾವ ಸಾಂಗಿಗೆ ಯಾವ ಥರ ಡ್ಯಾನ್ಸ್ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂದರೆ ನಮಗೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಒಂದು ಸತಿ ಆ ಸಾಂಗ್ ಇಟ್ಟು ನಾವು ಆ ಥರ ಡ್ಯಾನ್ಸ್ ಮಾಡಿದ್ದೀವಿ ಅಂದರೆ ಅದು ಅವ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಅಡುಗೆ ಮುಗಿಸ್ದೆ, ಊಟ ಮಾಡ್ಕೊಂಡ್ವಿ. ಮತ್ತು ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಮ್ಮ ಗಣೇಶ ಹಬ್ಬ ಈ ಥರ ಮಾಡಿದ್ರಿ ನಾವು. ಆ್ಯಂಡ್ ತುಂಬ ಚೆನ್ನಾಗಾಯಿತು, ತುಂಬಾ ಇಷ್ಟ ಆಯಿತು ನಮಗೂ. ಆ್ಯಂಡ್ ಇದು ಬಂದ್ಬಿಟ್ಟು ನಾನು ನೆಕ್ಸ್ಟ್ ಡೇ ಇದು ಒಂದು ವೀಡಿಯೋ, ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಗಣೇಶ ಇಟ್ಟಿದ್ದೀನಿ ಅಂದರೆ ಅಲ್ಲಿ ಹೋಗಿದ್ವಿ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.